ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬಹುತೇಕ ಈ ನಗರದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಒಂದು ಕಾಡ್ತಾ ಇದೆ. ಅದರ ಜೊತೆಗೆ ಕಣ್ಣಿನ ದೃಷ್ಟಿಗಳ ಸಮಸ್ಯೆ ಕಾಡ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಏನಂತಂದ್ರೆ ಸ್ಕಿನ್ ಡಿಸೀಸ್ಗಳು ಬರ್ತಾ ಇದೆ. ಇದು ಆಂತರಿಕ ಸಮೀಕ್ಷೆಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅನ್ನೋ ಪ್ರಶ್ನೆ ಹಾಕೊಂಡು ನಮಗ್ ನಾವೇ ಸಮೀಕ್ಷೆ ಮಾಡ್ತಾ ಹುಡುಕ್ತಾ ಹೋದಂಗೆಲ್ಲ ನಮಗ್ ಸಿಕ್ಕಿರ್ತಕ್ಕಂಥ ಉತ್ತರ ಏನಂತಂದ್ರೆ, ವೀಕ್ಷಕರೇ, ಕೊಪ್ಪಳ ಜಿಲ್ಲೆಗೆ ಅಥವಾ ನಮ್ಮ ಕೊಪ್ಪಳ ನಗರಕ್ಕೆ ನಾಯಿ ಕೊಡೆಗಳಂತೆ ಹುಟ್ಟುಕೊಳ್ತಾ ಇರ್ತಕ್ಕಂಥ ಕಾರ್ಖಾನೆಗಳು ಅಂತ ಯಾರೋ ಒಬ್ರು ಹೇಳ್ತಾ ಇದ್ರು ಹಿರಿಯರು. ಈ ಕಾರ್ಖಾನೆಗಳು ಏನಂತಂದ್ರೆ ರಾತ್ರಿ 10 ಗಂಟೆ ನಂತರ ಮತ್ತು ಬೆಳಗಾವಿ ಮುಂಜಾನೆವರೆಗೂ ಏನು ಹೊಗೆಗಳನ್ನ ಉಗುಳ್ತಾ ಇದ್ದಾವೆ. ಈ ಹೊಗೆ ಬಂದ್ಬಿಟ್ಟು ಸುಮ್ಮನೆ ಹಾಗೆ ಒಂದ್ ಕಡೆ ನೀವು ಪಾಟೀಲ್ ನಗರ ಅಥವಾ ಗವಿಶ್ರೀ ನಗರ ಅಥವಾ ಇನ್ಯಾವುದೋ ಒಂದು ಬಿಳಿ ಗೋಡೆ ಇರ್ತಕ್ಕಂಥ ಒಂದು ಕಟ್ಟಡಕ್ಕೆ ಹೋಗಿ ಜಸ್ಟ್ ಹಂಗೆ ಒಂದ್ ಸ್ವಲ್ಪ ಟಚ್ ಮಾಡ್ರಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಾಡಿಗೆ ಇರುತ್ತೆ ಆ ಬಿಲ್ಡಿಂಗ್ ಗಳ ಮೇಲೆ ಅಂತ ಗೊತ್ತಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುವ ಕಟು ಸತ್ಯನ ಇದನ್ನೇನ್ ಹೇಳ್ತೀರಿ ಅಂತೀರಾ? ಯಾಕಂದ್ರೆ ಅನ್ಲೇಬೇಕು. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾಕೆ ಅನ್ಬೇಕಂತಂದ್ರೆ ನನಗೆ ಅನ್ನೋದು ನನ್ನ ಕರ್ತವ್ಯ, ಕೇಳುವ ನಿಮ್ಮದು ಧರ್ಮ. ಇದನ್ನ ಬದಲಾಯಿಸಕ್ಕೆ ಯಾವ ಹರಿಹರ ಬ್ರಹ್ಮ ಬಂದ್ರೂ ಸಾಧ್ಯ ಇಲ್ಲ. ಸತ್ಯ ಏನಂತಂದ್ರೆ ವೀಕ್ಷಕರೇ, ಕೇಳುವರು ನೀವಿರೋವರೆಗೂ ನಾವು ಹೇಳೋರು ಇದ್ದೇ ಇರ್ತೀವಿ. ಇವತ್ತು ಈ ಕಾರ್ಖಾನೆಗಳ ಬಗ್ಗೆ ಅಥವಾ ಈ ಆರೋಗ್ಯೇತರ ಸಮಸ್ಯೆಗಳ ಬಗ್ಗೆ ನಾನು ಯಾಕೆ ಇವತ್ತು ಪ್ರಶ್ನೆ ಎತ್ತಿದೆ ಅಂತಂದ್ರೆ, ಕೆಲವು ದಿನಗಳಿಂದ ನಮ್ಮ ಕೊಪ್ಪಳ ಜಿಲ್ಲೆಗೆ ಅಣುಸ್ಥಾವರದ ಬಗ್ಗೆ ಬಹಳ ವಿಪರೀತ ಚರ್ಚೆ ಆಗ್ತಾ ಇದೆ. ಮೊದಲೆಲ್ಲ ಈ ಭಾಗದಲ್ಲಿ ಸ್ಥಾಪನೆ ಆಗತ್ತೆ ಅಂತಕ್ಕಂಥದ್ದು ವದಂತಿ ಇತ್ತು. ಅಲ್ಲಿ ಆಲ್ರೆಡಿ ಎಲ್ಲರೂ ವಿಸಿಟ್ ಮಾಡಿ ಪಂಚನಾಮೆ ಮಾಡಿಬಿಟ್ಟಿದ್ದಾರೆ. ಇನ್ನೇನಲ್ಲಿ ಅಣುಸ್ಥಾವರ ಅಂತಕ್ಕಂಥ ಒಂದು ದೊಡ್ಡ ಕಂಪನಿ ಅಲ್ಲಿ ಎಸ್ಟಾಬ್ಲಿಷ್ ಆಗಲಿದೆ ಅಂತ ಹೇಳಿದ್ರು. ಬಟ್ ನಿನ್ನೆ ಮೊನ್ನೆ ಹರಿದಾಡ್ತಕ್ಕಂಥ ಸುದ್ದಿ ಏನಂತಂದ್ರೆ, ನಾವು ಮೊನ್ನೆ ತಾನೇ ರಾಜ್ಯಾದ್ಯಂತ ಸಂಭ್ರಮ ಪಟ್ಟಿದ್ವಿ. ಇತಿಹಾಸಕಾರರಾಗಿರ್ತಕ್ಕಂಥ ಗಂಗಾವತಿಯ ಕೋಲ್ಕಾರ್ ಅವರು ಹಾಗೂ ಅವರ ಸಹಪಾಠಿಗಳು ಚಾರಣ ಬಳಗದವರು ಏನಿದ್ದಾರೆ ಅಲ್ಲಿಂದ ಕೆಲವೊಂದು ಸ್ಥಳಗಳನ್ನ ಉತ್ಖನನ ಮಾಡಿಸಿದ್ರು. ಅಂದ್ರೆ ಕೆಲವೊಂದು ಸ್ಥಳಗಳ ಬಗ್ಗೆ ಮಾಹಿತಿ ಕೊಟ್ರು. ಏನಂತಂದ್ರೆ ಮೋರ್ಗೆರ ಒಂದು ಫ್ಯಾಮಿಲಿ ಬಗ್ಗೆ. ಆ ಮೋರ್ಗೇಜ್ ಕಲ್ಲು ಶಿಲೆಗಳಿದೆ, ಅಲ್ಲಿ ಯಾವ ರೀತಿಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ತೋರಿಸಿದ್ರು. ಎಲ್ಲ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರಿಸಿದ್ರು, ನೋಡಿದ್ರಿ. ಆಮೇಲೆ ಅದಾದ ನಂತರ ಅಲ್ಲಿ ಪ್ರಶಸ್ತಿಗಳು ಸಿಕ್ಕು. ಅದೊಂದು ಈಗ ಯಾಕೆ ಸುದ್ದಿಯಲ್ಲಿ ಬರ್ತಾ ಇದೆ ಅಂತಂದ್ರೆ, ಇದಕ್ಕೆ ಹೊಂದ್ಕೊಂಡು ಒಂದು 1.5 2-3 ಕಿಲೋಮೀಟರ್ ಸಮೀಪದ ಅಂತರದಲ್ಲಿ ಅಣುಸ್ಥಾವರ ಸ್ಥಾಪನೆ ಆಗುವ ಕುರಿತು ಗಂಗಾವತಿ ತಹಶೀಲ್ದಾರ್ ಅವರು ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ಪ್ರಸ್ತಾವನೆ ಅಥವಾ ನಮ್ಮ ಪ್ರಶ್ನೆ ಏನಂತಂದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಏಕೆ ಅಣುಸ್ಥಾವರ ಅನ್ನುವ ಕುರಿತು ರೈತ ಪರ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀನಿವಾಸ್ ಭೋವಿ ಅವರ ಜೊತೆಗೆ ನಮ್ಮ ಒಂದು ಚರ್ಚೆ. ಎಸ್ ಶ್ರೀನಿವಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹುತೇಕವಾಗಿ ನೀವು ರೈತ ಪರವಾಗಿ ಹೋರಾಟ ಮಾಡಿದಿರಿ. ನೇರ ನಿಷ್ಠುರವಾಗಿ ಫೇಸ್ಬುಕ್ ಲೈವ್ ಬಿಡುವ ಮುಖಾಂತರ ಕೆಲವೊಂದ್ ಕಡೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಅಧಿಕಾರಿಗಳಿಗೆ. ನಿಮಗೆ ನೇರ ಪ್ರಶ್ನೆ ಏನಂತಂದ್ರೆ, ಅಣುಸ್ಥಾವರ ಅಂತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಸರ್, ಅಣುಸ್ಥಾವರ ಕೊಪ್ಪಳ ಜಿಲ್ಲೆಯಲ್ಲಿ ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ಮೊನ್ನೆ ಜಿಲ್ಲಾಧಿಕಾರಿಗಳು ಇದು ಒಂದು 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗಿರೋದ್ರಿಂದ ಮತ್ತು ಇದನ್ನ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಮಾಡಿದ್ರೆ ತಮಗೂ ಒಂದು ಹೆಸರು ಬರ್ತನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಅಲ್ಲಿ ಜನಸಾಮಾನ್ಯರ ಜೀವನ ಜೊತೆಗೆ ಚೆಲ್ಲಾಟವಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಖಾನೆಗಳು ತಾವ್ ಹೇಳಿದ್ರಿ, ನಾಯಿ ಕೊಡೆಗಳಂತೇಳಿ ಈಗಾಗಲೇ ಹುಟ್ಟಿದಾವ ಅಂತೇಳಿ ಹಿರಿಯರು ಹೇಳಿದಾರೆ ಅಂತೇಳಿ. ಈಗಿರ್ತಕ್ಕಂಥ ಕಾರ್ಖಾನೆಗಳಿಂದನೇ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಇಲ್ಲೇ ತಾವು ನೋಡ್ತಾ ಇದ್ರಿ, ತಾವು BT ಪಾಟೀಲ್ ನಗರನೋ ಅಥವಾ ಗವಿಶ್ರೀ ನಗರನೋ ಹೇಳಿದ್ರಿ. ಸರ್, ಅಷ್ಟು ದೂರ ಹೋಗ್ಬೇಡ್ರಿ. ಮನೆ ಜಿಲ್ಲಾಧಿಕಾರಿಗಳನ್ನ ತಾವು ವಾಸ ಮಾಡ್ತಕ್ಕಂಥ ಮನೆ ಮೇಲೆ ನಿಂತ್ಕೊಂಡು ತಮ್ಮ ಗೋಡೆಗಳ ಮೇಲೆ ಈ ತರ ಒಂದು ಕೈ ಇಟ್ಟು ಈ ಬೆರಳನ್ನ ಹಿಂಗ್ ಮಾಡ್ಕೊಂಡ್ರೆ ನಾವೇನು ವಿಭೂತಿನ ಹಚ್ಕೋತೀವಿ ಹಣೆಗೆ, ಆ ರೀತಿ ಕೂಡ ಅವರು ಒಂದ್ಸರಿ ಹಚ್ಕೊಂಡ್ರೆ 3 ದಿನ ಹೋಗೋದಿಲ್ಲ. ಅಷ್ಟು ಒಂದು ಧೂಳು, ಕಪ್ಪು ಧೂಳು ಬಂದು ಅವರ ಒಂದು ನಿವೇಶನದ ಮೇಲೆನೆ, ಅವ್ರು ವಾಸ ಮಾಡ್ತಕ್ಕಂಥ ನಿವೇಶನದ ಮೇಲೆನೆ ಇವತ್ತು ಕಾರ್ಖಾನೆಯ ಧೂಳು ಬಂದು ಇವತ್ತು ಅಲ್ಲಿ ಶೇಖರಣೆ ಆಗಿದೆ. ಸರ್, ಫಸ್ಟ್ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸ್ರಿ. ಅಣುಸ್ಥಾವರ ಯಾಕೆ ಬೇಕು ನಮ್ ಕೊಪ್ಪಳಕ್ಕೆ? ಸರ್, ಇದು ಬಯಲು ಸೀಮೆ. ನಾವೆಲ್ಲ ಸಾಕಷ್ಟು ಜನ ರೈತರುಗಳಲ್ಲಿ ಸಹ ನಾವು ಕೃಷಿಯನ್ನೇ ನಂಬಿ ಜೀವನ ಮಾಡ್ತಾ ಇದೀವಿ. ಸರ್, ತಾವ್ ಹೇಳಿದ್ರಿ ಗಂಗಾವತಿ ತಹಶೀಲ್ದಾರ್ ಸಾಹೇಬ್ರು ಚಿಕ್ಕಬೆಣಕಲ್ ಭಾಗದಲ್ಲಿ ಇವತ್ತು ಅಣುಸ್ಥಾವರ ಮಾಡ್ಲಿಕ್ಕೆ 1200 ಎಕರೆ ಭೂಮಿ ಇವತ್ತು ಸೂಕ್ತವಾಗಿದೆ ಅಂತೇಳಿ ಏನೋ ವರದಿ ಕೊಟ್ಟಿದಾರೆ ಅಂತೇಳಿ ಅದನ್ನ ನಾವು ಕಂಡ್ಕೊಂಡ್ವಿ. ಸರ್, ಈಗ ಮೊನ್ನೆ ಗಂಗಾವತಿ ತಹಶೀಲ್ದಾರ್ಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಂದು ಒಂದೇ ಒಂದು ಪ್ರಶ್ನೆ ಸರ್. ಸರ್, ಚಿಕ್ಕಬೆಣಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಡಳ್ಳಿ ಅನ್ನೋ ಒಂದು ಗ್ರಾಮ ಐತೆ ಸರ್. ಎಡಳ್ಳಿ ಇದೆ. ಸರ್, ಈ ಗ್ರಾಮ ಇರೋದು ಸಂಪೂರ್ಣ ಅರಣ್ಯ ಭೂಮಿಯಲ್ಲೇ ಐತೆ ಸರ್.
ಇದಕ್ಕೂ ಮೊದಲು ಅವ್ರು ಸುಮಾರು ವರ್ಷಗಳಿಂದ ಅಲ್ಲಿ ಜನಸಾಮಾನ್ಯರು ವಾಸ ಮಾಡ್ತಾ ಇದಾರೆ, ಅಲ್ಲಿ ಮನೆಗಳನ್ನು ಕಟ್ಟಿಸ್ಕೊಂಡಿದ್ದಾರೆ, ಭೂಮಿಯನ್ನ ಸಾಗುವಳಿ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು ತಾವು ವಾಸ ಮಾಡ್ತಕ್ಕಂಥ ಮನೆಗಳಿಗೆ ಇವತ್ತು ಪಟ್ಟ ಕೇಳ್ತಾ ಇದ್ದಾರೆ. ಅಲ್ಲಿ ಭೂಮಿ ಏನ್ ಸಾಗುವಳಿ ಮಾಡ್ತಕ್ಕಂಥ ಭೂಮಿಗೆ ಹಕ್ಕುಪತ್ರ ಕೇಳ್ತಾ ಇದಾರೆ. ಫಾರಂ 50, 53, 57 ಅಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಆದ್ರ ಆ ರೈತರನ್ನ ಕಡೆಗಣಿಸಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರನ್ನ ಕಡೆಗಣಿಸಿ ಇವತ್ತು ಯಾಕೆ ಅಣುಸ್ಥಾವರವನ್ನ ಅಲ್ಲಿ ಪ್ರಾರಂಭ ಮಾಡಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು? ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಇವತ್ತು ಅರಣ್ಯ ಇಲಾಖೆ ಅರಣ್ಯ ಭೂಮಿ ಸರ್, ನಾವು ಇಡೀ ಕೊಪ್ಪಳ ತಾಲೂಕಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ವಿಶೇಷವಾಗಿ ಕೊಪ್ಪಳ ತಾಲೂಕಲ್ಲಿ ಇವತ್ತು ಅರಸನಕೇರಿಯಲ್ಲಿ ಮೊದಲು ಪ್ರಸ್ತಾವನೆ ಆಯ್ತು. ಅರಸನಕೇರಿಯಲ್ಲಿ ಪ್ರಸ್ತಾವನೆ ಆದಾಗ ನಾವು ಹೋದ ವರ್ಷ ಇದೇ ದಿನದಲ್ಲಿ ನಾವು ಕೂಡ ಮಾಧ್ಯಮದ ಮುಖಾಂತರ ನಾವು ಹೇಳಿದ್ವಿ ಏನಂದ್ರೆ, ಈಗ ಅಲ್ಲಿ ರೈತರು ಸಾಗುವಳಿ ಮಾಡ್ತಕ್ಕಂಥ ಭೂಮಿಯನ್ನು ಕಸ್ಕೊಂಡು ಅಲ್ಲಿ ಕೈಗಾರಿಕೋದ್ಯಮಿಗೆ ಅವರು ಉತ್ತೇಜನ ನೀಡ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ರೈತರ ಭೂಮಿಗಳನ್ನ ಅಲ್ಲಿ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಹಕ್ಕುಪತ್ರ ಕೊಡ್ತಲ್ಲ ಅಂತ ಹೇಳಿದ್ವಿ. ಅರಸನಕೇರಿಯಲ್ಲಿ ವಿರೋಧ ಆಯ್ತು. ಇವಾಗ ಚಿಕ್ಕಬೆಣಕಲ್ ಬಂದ್ರು ಸರ್. ಬಂಡೇಕುಮಟ, ಹಳೆ ಕುಮಟ, ಚಿಕ್ಕಬೆಣಕಲ್, ಈ ಮೂರೂ ಸೀಮೆಗಳಲ್ಲಿ ಇವರು ಅಣುಸ್ಥಾವರ ಪ್ರಾರಂಭ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸರ್. ಅದು ಆ ಕಡೆ ಮೂರೇರ್ಕಲ್, ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದು ಸ್ಥಾನ. ಅದರ ಪಕ್ಕದಲ್ಲಿ ಗಂಡುಗಲಿ ಕುಮಾರರಾಮನ ಕುಮ್ಮಟ ದುರ್ಗದ ಸಾಮ್ರಾಜ್ಯ ಕೋಟೆಗಳಿದಾವೆ ಸರ್. ಬಂಡೇಕುಮಟ, ಹಳೆ ಕುಮಟ, ಕುಮಾರರಾಮ ಕುಮಟ ಕೂಡ ಇವು ಮೂರು ಒಂದು ಜಂಟಿಯಾಗಿರ್ತಕ್ಕಂಥ ಸ್ಥಳಗಳು ಸರ್. ಮೊನ್ನೆ ಜಿಲ್ಲಾಧಿಕಾರಿಗಳು ಇದನ್ನ ನಿಜಕ್ಕೂ ಬಹಳ ನನಗೆ ಬೇಸರದ ಸಂಗತಿ ಏನಂದ್ರೆ, ಇವರು ಈ ಅಣುಸ್ಥಾವರದ ಬಗ್ಗೆ ವಿಶೇಷ ಕಾಳಜಿ ತೋರಿಸ್ತಕ್ಕಂಥದ್ದಂತ ಐತಲ್ಲ, ಇದು ನಿಜಕ್ಕೂ ಜನಸಾಮಾನ್ಯರನ್ನ ಒಂದೇನಂತಂದ್ರೆ, ಅಧಿಕಾರಿಗಳು ರೈತ ಪರವಾಗಿರ್ಬೇಕಾ ಅಥವಾ ಕಾರ್ಪೊರೇಟ್ ಲೆವೆಲ್ ಪರವಾಗಿರ್ಬೇಕಾ? ಸರ್, ಅಧಿಕಾರಿಗಳು ರೈತರ ಪರವಾಗಿರ್ಬೇಕು. ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು, ಇಲ್ಲಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಕಾರ್ಪೊರೇಟ್ ಪರವಾಗಿದ್ದಾರೆ. DC ಅವರು ಅಂತಂದ್ರೆ ಎಷ್ಟೋ ರೈತರು, DC ಅವರು ನ್ಯಾಯ ಕೊಡಿಸೋದಾಗಿದ್ರೆ, ಜಿಲ್ಲಾಧಿಕಾರಿಗಳು 2018ರಿಂದ ಇಲ್ಲಿಯವರೆಗೆ ರೈತರು ಫಾರಂ 57 ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಆ ರೈತರಿಗೆ ಇಲ್ಲಿವರೆಗೆ ಹಕ್ಕುಪತ್ರ ಕೊಡಿಸ್ಲಿಕ್ಕೆ ಇವ್ರಿಗೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ, ಇವತ್ತು ಕಂದಾಯ ಭೂಮಿಯನ್ನ ರೈತರು ಸಾಗುವಳಿ ಮಾಡ್ತಕ್ಕಂಥ ಭೂಮಿಗಳೇನಿದಾವ ಆ ರೈತರಿಗೆ ಇವತ್ತು ಸಾಗುವಳಿ ಕಾಲಂನಲ್ಲಿ ಹೆಸರಿದ್ರು ಕೂಡ ಅವ್ರಿಗೊಂದು ಯಾವುದೇ ಒಂದು ನೋಟಿಸ್ ಕೊಡದೆ ಅವ್ರಿಗೆ ಮಾಹಿತಿ ತಿಳಿಸದೆ ಏಕಾಏಕಿ ಕಂದಾಯ ಭೂಮಿಯನ್ನ ಅರಣ್ಯ ಇಲಾಖೆಗೆ ನೋಟಿಫಿಕೇಶನ್ ಮಾಡೋದು, ಆ ಭೂಮಿಯನ್ನ ಯಾವುದೋ ಕಾರ್ಖಾನೆಗಳಿಗೆ ಇವತ್ತು ಸ್ಥಳವನ್ನ ನಿಗದಿ ಮಾಡೋದು, ಆ ಸ್ಥಳವನ್ನ ಗುರುತಿಸೋದು, ಕೈಗಾರಿಕೆ ಉದ್ಯಮಗಳಿಗೆ ಇವರು ಉತ್ತೇಜನ ನೀಡೋದು, ಇದೇ ಒಂದು ಕೆಲಸ ಆಗಿದೆ ಸರ್. ಇನ್ನೊಂದೇನಂದ್ರೆ, ರೈತ ಪರ ಇವ್ರೆ ನಿಮ್ದು ಏನಪ್ಪಾ ನೇರ ಆರೋಪ ಅಂತಂದ್ರೆ, ಭೂಮಿಯನ್ನ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ. ಹೌದು ಸರ್, ತೊಂದರೆ ಕೊಡ್ತಾರೆ. ಅದೇನ್ ತೊಂದರೆ ಕೊಡ್ತಾ ಇದ್ರೆ, ಉದಾಹರಣೆಗೆ ತಮ್ಗೆ ಹೇಳ್ತಾ ಇದ್ದೀನಿ, ಅರಸನಕೇರಿ ಸರ್ವೆ ನಂಬರ್ 80, 32, 31, 30, 24, 22 ಒಂದೇ ಗ್ರಾಮದಲ್ಲಿ ಸುಮಾರು 40 ಸರ್ವೆ ನಂಬರ್ಗಳಿದಾವೆ. ಜೊತೆಗೆ ಗಂಡುಗಲಿ ಕುಮಾರರಾಮನ ಏನ್ ಕುಮ್ಮಟ ದುರ್ಗ ಅಂದ್ವಲ್ಲ ಸರ್, ಕುಮಾರರಾಮ ಕುಮಟ ಸೀಮಾದಲ್ಲಿ 3912 ಎಕರೆ ಭೂಮಿ ಇತ್ತು. ಅದನ್ನ 2011ರಲ್ಲಿ ಏನ್ ಸರ್, ತುಳಸಿ ಮದ್ದಿನ ಜಿಲ್ಲಾಧಿಕಾರಿಗಳು 13 ಎಕರೆ ಕಂದಾಯ ಭೂಮಿಯಾಗಿ ಬಿಡಿಸಿ 93 ಎಕರೆ ಪೊಲೀಸ್ ಇಲಾಖೆಗೊಳಿಸಿ ಉಳಿಕಿದ್ದು 3712 ಎಕರೆ 8 ಎಕರೆನ ಅರಣ್ಯ ಇಲಾಖೆಗೆ ಬಿಟ್ಕೊಟ್ರು. ಏನ್ ಸರ್, ಇದೇ ಅರಣ್ಯ ಇಲಾಖೆಯಲ್ಲಿ ನಮ್ಮ ರೈತರು ಸಾಗುವಳಿ ಮಾಡ್ತಾ ಇದಾರ. ಆ ಸಾಗುವಳಿ ಕಾಲಂನಲ್ಲಿ ಹೆಸರಿದಾವ, ಫಾರಂ 57 ನಲ್ಲಿ ಅರ್ಜಿ ಸಲ್ಲಿಸಿದಾರ. ಅವ್ರಿಗೆ ಯಾಕೆ ಹಕ್ಕುಪತ್ರ ಕೊಡ್ತಾ ಇಲ್ಲ? ಇವತ್ತ ಒಂದು ಅವರು ಸಲ್ಲಿಸಿದ ಅರ್ಜಿಗಳನ್ನು ಇವತ್ತು ರಿಜೆಕ್ಟ್ ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಮಾಡಿದ್ವಿ ಸರ್, ಮಾಡಿದ್ವಿ. ಸರ್ಕಾರದಿಂದ ಆದೇಶ ಆಗಿದೆ, ನಾವು ಸರ್ಕಾರನೇ ಇದನ್ನ ಹಿಂಪಡಿಬೇಕಂತ ಹೇಳಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಭೂಮಿಯನ್ನ ಹಿಂಪಡೆಯಕ್ಕೆ ಸರ್ಕಾರಕ್ಕೆ ರೈಟ್ಸ್ ಇದೆ ಸರ್. ಮೊದಲು ಆದೇಶ ಮಾಡೋದು ಯಾರು ಸರ್? ಜಿಲ್ಲಾಧಿಕಾರಿಗಳಲ್ಲ. ಏನಂತ ಆದೇಶ ಮಾಡಿದ್ರಿ? ಈಗ ಕಂದಾಯ ಭೂಮಿನ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಗೆ ನೋಟಿಫಿಕೇಶನ್ ಮಾಡ್ತಾರೆ. ಯಾಕೆ ಕಾರಣಕ್ಕೆ ಮಾಡ್ತಾರ? ಇವತ್ತು ಇಂದ್ರಗಿ ಸರ್ವೆ ನಂಬರ್ 40ರಲ್ಲಿ ಸುಮಾರು 60 ಎಕರೆ ಚಿಲ್ಡ್ರ ಇವತ್ತು ಕಂದಾಯ ಭೂಮಿ ಇದೆ, ಮಿಕ್ಕಿದ್ದು ಅರಣ್ಯ ಭೂಮಿ ಇದೆ. ಆದ್ರೆ ಅರಣ್ಯ ಭೂಮಿಯಲ್ಲಿ ಇವ್ರು ಸರಿಯಾಗಿ ಸರ್ವೆ ಮಾಡಿ ಗಡಿ ಗುರ್ತಿಸಿದ್ರೆ ಅಲ್ಲಿ ಸಾಗುವಳಿ ಮಾಡೋ ರೈತರಿಗೆ ಇವತ್ತು ನೋಟಿಸ್ ಕೊಡೋದು, ಆ ರೈತರ ಮೇಲೆ ಅರಣ್ಯ ಇಲಾಖೆ ಅವ್ರು ಕೇಸ್ ಹಾಕೋದು, ಆ ರೈತರನ್ನ ಕರೆದು ಎನ್ಕ್ವೈರಿ ಮಾಡಿ ಅವರಿಂದ ತಪ್ಪೊಪ್ಪಿಗೆ ಪತ್ರ ಬರ್ಸ್ಕೊಳ್ಳೋದು, ಇದೆಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ. ಯಾಕೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ವಿಶೇಷವಾಗಿ ಅವ್ರು ಚರ್ಚೆ ಮಾಡಿಲ್ಲ? ರೈತರ ಕರೆದು ಯಾಕೆ ಚರ್ಚೆ ಮಾಡಿಲ್ಲ? ಆ ಸ್ಥಳಕ್ಕೆ ಯಾಕೆ ಹೋಗಿಲ್ಲ ಸರ್? ಇವತ್ತು ಅಂದ್ರೇನು ನಿಮ್ಮ ಮಾತಿನ ಅರ್ಥ, ಜಿಲ್ಲಾಧಿಕಾರಿಗಳು ರೈತರ ಪರ ಸ್ಪಂದಿಸ್ತಾ ಇಲ್ಲ? ಇಲ್ಲ ಸರ್, ಸ್ಪಂದಿಸ್ತಾ ಇಲ್ಲ. ರೈತರ ಪರ ಅವ್ರು ಇದ್ದಿದ್ರೆ ನಿಜವಾಗ್ಲೂ ಇದ್ದಿದ್ರೆ ಇವತ್ತು ಸಾಕಷ್ಟು ಕಾರ್ಖಾನೆಗಳಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ ಸರ್. ಉದಾಹರಣೆಗೆ ಕೊಪ್ಪಳ ತಾಲೂಕಿನ ಇಂದ್ರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಂದ್ರಾನಗರದಲ್ಲಿ ಇರ್ತಕ್ಕಂಥ ದೊಡ್ಡ ಡೈರಿ ಇದು. ಅಲ್ಲಿ ಅವ್ರು ಬಿಡ್ತಕ್ಕಂಥ ಕೆಮಿಕಲ್ ಮಿಶ್ರಿತ ನೀರು ಇವತ್ತು ರೈತರ ಕೊಳವೆ ಬಾವಿಗಳಿಗೆ ಹೋಗಿ ಅಲ್ಲಿ ನೀರನ್ನ ಹಾಳು ಮಾಡಿ ಭೂಮಿಯನ್ನು ಫಲವತ್ತತೆ ಹಾಳು ಮಾಡ್ತದೆ ಅಂತೇಳಿ ಇವತ್ತು ಪರಿಸರ ಇಲಾಖೆಯವರು ವರದಿ ಕೊಟ್ಟಿದ್ದಾರೆ, ಪಶು ಇಲಾಖೆಯವರು ವರದಿ ಕೊಟ್ಟಿದ್ದಾರೆ, ಮತ್ತು ನಮ್ಮ ಅಂತರ್ಜಲ ಇಲಾಖೆಯವರು ವರದಿ ಕೊಟ್ಟಿದ್ದಾರೆ. ಸರ್, ಯಾಕೆ ನೀವು ರೈತ ಪರ ಹೋರಾಟಗಾರರಿರ್ಲಿ, ಸಂಘಟನೆಗಳಿರ್ಲಿ, ಯಾಕೆ ಅಲಿಗೇಷನ್ ಮಾಡ್ತೀರಿ? ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಫ್ಯಾಕ್ಟರಿಗಳು ಹೆಚ್ಚಾದ್ರೆ, ದೊಡ್ಡ ಡೈರಿ ತಕ್ಕಂತ ಡೈರಿಗಳು ಹೆಚ್ಚಾದ್ರೆ, ಅಥವಾ ಅಣುಸ್ಥಾವರಗಳಂತ ಎಷ್ಟೋ ನೂರಾರು ಬಂದು ಇಲ್ಲಿ ನೆಲೆ ಊರಿದ್ರೆ
ಇಲ್ಲಿಯ ನಿರುದ್ಯೋಗಿಗಳಿಗೆ ಕೆಲಸ ಯಾರು ಕೊಡ್ತಾರೆ ಸ್ವಾಮಿ? ಅಲ್ಲಿ ಕೆಲಸ ಕೊಡ್ತಾರಲ್ಲ ರೀ ಎಲ್ಲ ಸರ್ ಈಗ ಕುಟುಂಬಗಳು ತಮ್ಗೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಸರ್. ಹೌದು, ತಾವು ಈ ವೇದಿಕೆ ಈ ಒಂದು ಡಿಬೇಟ್ ಅಲ್ಲಿ ಕೂತಿದ್ರಿ, ಓಕೆ, ತಾವು ಆರೋಗ್ಯವಾಗಿದ್ರಿ ಕೂತಿದ್ರಿ, ಹೌದು, ಕ್ಷಮಿಸಿ, ಆರೋಗ್ಯವಾಗಿದ್ರಿ ಇಲ್ಲಿ ಕುಂತಿದ್ರಿ, ನಮ್ ಜೊತೆ ಚರ್ಚೆ ಮಾಡ್ತಾ ಇದ್ರಿ. ಆರೋಗ್ಯವಾಗಿದ್ದೀನಿ. ಇವತ್ತು ಆ ಕಾರ್ಖಾನೆಗಳಿಂದ ಎಷ್ಟು ಜನ ಅನಾರೋಗ್ಯಕ್ಕೆ ಈಡಾಗ್ತಾ ಇದಾರೆ. ಇವತ್ತು ಬಗನಾಳ ಭಾಗದಲ್ಲಿ ನನಗೆ ಆರೋಗ್ಯಕ್ಕಿಂತ ಹೆಚ್ಚು ಪ್ರೆಸೆಂಟ್ ಸಿಚುವೇಶನ್, ನನ್ನ ಕುಟುಂಬ ಬದುಕಬೇಕಂದ್ರೆ ಉದ್ಯೋಗ ಮುಖ್ಯ ನಮ್ಗೆ. ಸರ್ ಈಗ ಕಾರ್ಖಾನೆಯಲ್ಲಿ ಏನು ಅನ್ನ ಬೆಳೆಯಕ್ಕಾಗುತ್ತಾ ಸರ್? ರೈತ ಪರವಾಗಿ ನೀವು ವಾದ ಮಾಡ್ತಕ್ಕಂಥವ್ರು ರೈತರ ಸಮಸ್ಯೆಗಳನ್ನಷ್ಟೇ ಮುಂದಿಟ್ಕೊಂಡು ಹೇಳ್ಬೇಕಾಗುತ್ತೆ. ಹೌದು ಸರ್. ಈಗ ನಮ್ಮ ಕೃಷಿ ಭೂಮಿ ಡಿ.ಸಿ ಅವರು ಸ್ಪಂದಿಸ್ತಿಲ್ಲ. ಡಿ.ಸಿ ಅವ್ರ ಒಬ್ಬರಿಗೆ ಅಷ್ಟೊಂದು ಪವರ್ ಇರುತ್ತೆ. ಹೌದು ಸರ್. ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಿ ಸರ್. ಈಗ ಜನಪ್ರತಿನಿಧಿಗಳು ಆಯ್ತು ಸರ್, ಈಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸುಂದರೇಶ್ ಬಾಬು ಸರ್ ಜಿಲ್ಲಾಧಿಕಾರಿಗಳಿದ್ದಾಗ ಅವ್ರು ಒಂದ್ ಸಭೆ ಕರೆದಿರ್ತಾರ, ಬರ ಇರುತ್ತ, ಬರಗಾಲದ ವಿಶೇಷವಾಗಿ ಒಂದ್ ಸಭೆ ಕರೆದಿರ್ತಾರ. ಅವ್ರಿಗೆ ಗೊತ್ತಿಲ್ಲದೆ ಇವರು ಬಂದು ಜಾಯಿನ್ ಆಗ್ತಾರ. ಜಾಯಿನ್ ಆದ ನಂತರ ಇಲ್ಲಿ ಬಂದು ಇವ್ರೇನು ಉದ್ಯೋಗಕ್ಕೆ, ಜಿಲ್ಲಾಧಿಕಾರಿಗಳ ಉದ್ಯೋಗಕ್ಕೆ ತಾವು ಇಲ್ಲಿ ಬಂದು ಜಾಯಿನ್ ಆದ ನಂತರ ಅಲ್ಲಿಂದ ಇಲ್ಲಿವರೆಗೆ ತಾವು ಒಂದು ಸಮೀಕ್ಷೆ ಮಾಡಿಸಿ ಎಷ್ಟು ಕಾರ್ಖಾನೆಗಳಿಗೆ ಇವರು ಪರ್ಮಿಷನ್ ಕೊಟ್ಟಿದಾರ, ಎಷ್ಟು ಜನ ರೈತರಿಗೆ ಇವತ್ತು ಇವ್ರು ನ್ಯಾಯ ಕೊಡಿಸಿದಾರ, ಎಷ್ಟು ಜನ ರೈತರಿಗೆ ಇವತ್ತು ಸರ್ ಬರ ಪರಿಹಾರ ಆಗಿರ್ಬೋದು, ಬೆಳೆ ಪರಿಹಾರ ಆಗಿರ್ಬೋದು, ಸಾಕಷ್ಟು ತೊಂದರೆಗಳು ಅನುಭವಿಸ್ತಕ್ಕಂಥ ರೈತರಿಗೆ ಯಾಕೆ ಇವರು ನ್ಯಾಯ ಕೊಡಿಸಿಲ್ಲ? ಮೇನ್ ವಿಚಾರಕ್ಕೆ ಬರೋಣ ಇವರೇ, ಶ್ರೀನಿವಾಸ್ ಅವರೇ. ಅಣುಸ್ಥಾವರದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ನಮ್ಮ ಕೊಪ್ಪಳ ಜಿಲ್ಲೆ ಎಸ್ಪೆಷಲಿ ಪರಿಸರ ನಾವು ಕಾಳಜಿ ಉಳ್ಳವರು ಬಹಳ ಜನ ಇದ್ದಾರೆ. ಇಲ್ಲಿ ರೈತ ಪರ ಹೋರಾಟಗಾರರಿದ್ದಾರೆ, ಮುಖಂಡರಿದ್ದಾರೆ, ರೈತರಿದ್ದಾರೆ. ರೈತಾಪಿ ವರ್ಗಕ್ಕೆ ರಾಜ್ಯೋತ್ಸವ ಪ್ರಶಸ್ತಿನ ತಗೊಂಡ್ ಬಂದಾರೆ ನಮ್ಮ ಜಿಲ್ಲೆಗೆ, ಸರಿನಾ? ಈಗ ಪರಿಸರ ರಕ್ಷಣೆ ಮಾಡುವಲ್ಲಿ ಜಿಲ್ಲಾಧಿಕಾರಿಗಳ ಪ್ರಮುಖ ಪಾತ್ರ ಏನಾಗಂದ್ರೆ ನೀವ್ ಹೇಳ್ರಿ ಸರ್. ಪರಿಸರ ಸಂರಕ್ಷಣೆ ಮಾಡಲಿ ಜಿಲ್ಲಾಧಿಕಾರಿಗಳ ನಾನು ತಮಗೆ ಮುಂಚೆನೆ ಹೇಳಿದೆ, ಅವ್ರ ಮನೆ ಮೇಲೇನೆ ಧೂಳು ಕುಂತ್ರ ಅವ್ರು ಇನ್ನೂ ಯಾವುದೇ ಒಂದು ಪ್ರತಿಕ್ರಿಯೆಗೆ ಮುಂದಾಗಿಲ್ಲ ಸರ್. ಇವತ್ತು ಪಕ್ಕದಲ್ಲಿ ತುಂಗಾಭದ್ರಾ ನದಿ ಇದೆ, ಅಲ್ಲಿ ಕೂಡ ಒಂದು ವರದಿ ಬಂದಿದೆ. ಕಾರ್ಖಾನೆಗಳಿಂದ ಇವತ್ತು ಹೋಗ್ತಕ್ಕಂಥ ನೀರು ನೇರವಾಗಿ ನದಿಗೆ ಹೋಗ್ತಾ ಇದೆ. ಆ ನದಿ ಒಂದು ಹಸಿರು ಕಲರ್ಗೆ ಬಂದು ಬಣ್ಣಕ್ಕೆ ಬಂದು ಆ ನೀರನ್ನ ಪ್ರಾಣಿಗಳಾಗ್ಲಿ, ಜಲಚರಗಳಾಗಿರ್ಲಿ ಅಥವಾ ಮನುಷ್ಯರಾಗ್ಲಿ ಯಾರು ಸೇವನೆ ಮಾಡಿದ್ರೆ ಅವ್ರ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥ ಪರಿಸ್ಥಿತಿ. ಎಷ್ಟು ಜನ ಸತ್ತಿದಾರ್ರಿ? ಉದಾಹರಣೆ ಆದ್ರೂ ಕೊಡ್ರಿ. ಇದೇ ತುಂಗಭದ್ರಾ ನದಿ ನೀರನ್ನ ನಾವು ಕೊಪ್ಪಳದವ್ರು ಕುಡಿತಾ ಇದೀವಿ, ಸುತ್ತಮುತ್ತಲ ಹಳ್ಳಿ. ನೀವು ನೇರವಾಗಿ ಅದೇ ನೀರು. ಸರಿ ಸರ್. ಇವಾಗ ನಾವು ನದಿಗೆ ಹೋಗೋಣ, ಅಲ್ಲಿ ಒಂದಿಷ್ಟು ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡ್ತಕ್ಕಂಥ ಅಲ್ಲಿ ಏನು ನೀರು ಹೋಗ್ತಕ್ಕಂಥ ಸರ್. ಒಂದ್ ನಿಮಿಷ, ನಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ. ನೀವು ನೇರವಾಗಿ ನದಿಗೆ ಹೋಗೋಣ, ಆ ನೀರನ್ನ ಒಂದು ಈ ತರ ಒಂದು ಗ್ಲಾಸ್ ಅಲ್ಲಿ ತರೋಣ, ಒಂದು ಲ್ಯಾಬ್ ಟೆಸ್ಟಿಂಗ್ ಕೊಡೋಣ ಸರ್. ಗೋವಿ ಅವರೇ, ವಿನಾಕಾರಣ ಆರೋಪ ಸಲ್ಲದು. ನಿಮ್ಮ ಹತ್ರ ಏನ್ ಸರ್? ವಿನಾಕಾರಣ ಆರೋಪ ಅಲ್ಲ. ತಾವು ಫೇಸ್ಬುಕ್ ಲೈವ್ ತೆಗೆದು ನೋಡ್ರಿ. ಹಿರೇಬಂಗಾಳ ಗ್ರಾಮದಾಗ ವನ್ಯ ಸ್ಟೀಲು, ಹರೇ ಕೃಷ್ಣ ಎಲ್ಲ ದಿನ ಪ್ರತಿನಿತ್ಯ ನಮ್ ರೈತರು ಬಿಡ್ತಾ ಇದಾರೆ ಕಬ್ಬನ್ ಸರ್. ನಾವು ಈ ರೀತಿ ಬಿಳಿ ಅಂಗಿನ ಹಾಕೊಂಡ್ರೆ ಆ ಕಡೆಯಿಂದ ನಾವು ಕಪ್ಪು ಶರ್ಟ್ ಇದು ಏನಪ್ಪಾ, ಈ ಕಡೆಯಿಂದ ಬೆಳಗ್ಗೆ ಹೋಗಿದ್ದಿ, ಈ ಕಡೆಯಿಂದ ಕಪ್ಪು ಬರ್ತಾ ಇದೆ ಅಂತ ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂಭವ ಉದ್ಭವ ಆಗ್ತಾ ಇದೆ. ಇವತ್ತು ಅಲ್ಲಿ ತಾವು ನೋಡ್ರಿ, ಫೇಸ್ಬುಕ್ ಲೈವ್ ಅಲ್ಲಿ ನೋಡ್ರಿ. ಇವತ್ತು ನಮ್ಮ ನೋಡ್ರಿ ಒಂದೊಂದು ನಮ್ಮ ಕೊಪ್ಪಳ ಜಿಲ್ಲೆಗೆ ಇದು ಒಂದು ಕಳಂಕ ಅನ್ನೋ ರೀತಿ ಹೇಳೋದಲ್ಲ. ನಿಮಗೆ ಉದಾಹರಣೆ ಕೊಡ್ತೀನಿ. ಜಿಂದಾಲ್ ಫ್ಯಾಕ್ಟರಿ ಬಗ್ಗೆ ನಿಮ್ಗೆ ಗೊತ್ತಿದೆ ಸರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಕು ಸಾಗಣೆಗೆ ನಂಬರ್ 1 ಅಲ್ಲಿ ಲಕ್ಷಾಂತರ ಜನ ಉದ್ಯೋಗಿಗಳು ಇದಾರೆ. ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂತ ಗಲ್ಲು ಕಂಪ್ಲೀಟ್ ಇವತ್ತು ಉದ್ಯೋಗಸ್ಥರ ಊರಾಗಿದೆ. ಅಲ್ಲಿನೂ ಧೂಳಿದೆ, ಅಲ್ಲಿನ ಸಮಸ್ಯೆ ಇದೆ ಸರ್. ಅಲ್ಲಿಯೂ ಕೂಡ ಅರಿಯದ ಮಕ್ಕಳು ಪಾರ್ಶ್ವವಾಯು ತುತ್ತಾಗ್ತಾ ಇದಾರೆ, ಹೃದಯ ಸಂಬಂಧ ಕಾಯಿಲೆಗಳಿಗೆ ತುತ್ತಾಗ್ತಾ ಇದಾರೆ, ಮತ್ತೆ ವಿನಾ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದಾರೆ ಸರ್. ಅಲ್ಲಿ ಬಿಡ್ತಕ್ಕಂತ ಒಂದು ಏನದು ಬಾಯ್ಲರ್ ಇಂದ ಬರ್ತಕ್ಕಂತ ಒಂದು ಹೊಗೆಯಿಂದಾಗಿರ್ಬೋದು, ಒಂದು ವಾಸನೆಯಿಂದಾಗಿರ್ಬೋದು, ಇವತ್ತು ಅಲ್ಲಿ ಕೂಡ ಅನಾರೋಗ್ಯ ತೊಂದರೆ ಬಹಳಷ್ಟು ತೊಂದರೆಗಳಿಗೆ ಈಡಾಗ್ತಾ ಇದಾರೆ. ಇವತ್ತು ಇಲ್ಲೇ ಹಿರೇಬಂಗಾಳ ಗ್ರಾಮದಲ್ಲಿ ಸರ್ ಆರೋಗ್ಯ ಇಲಾಖೆ ವರದಿ ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆ ಕೂಡ ಇವತ್ತು ಪಾರ್ಶ್ವವಾಯು, ಪೀಡ್ಸ್, ಇನ್ನಿತರ ಹಲವಾರು ರೋಗಗಳಿಗೆ ಇವತ್ತು ಕೂಡ ತುತ್ತಾಗ್ತಾ ಇದೆ ಸರ್. ಇಂಥ ಕಾರ್ಖಾನೆಗಳಿಂದನೇ ನಾವು ಇಲ್ಲಿ ಅನಾರೋಗ್ಯಕ್ಕೆ ಈಡಾಗ್ತಾ ಇದೀವಿ. ಇಂಥ ಕಾರ್ಖಾನೆಗಳಿಂದನೇ ನಾವು ಇಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ಮತ್ತೆ ಅಣುಸ್ಥಾವರವನ್ನು ಕೊಪ್ಪಳಕ್ಕೆ ಯಾಕೆ ಬೇಕು ಸರ್? ಕೊಪ್ಪಳಕ್ಕೆ ಸರ್ ಕೃಷಿಗೆ ಉತ್ತೇಜನೆ ಕೊಡಿ ಸರ್. ಒಳ್ಳೊಳ್ಳೆ ಕೃಷಿ ಯೋಜನೆಗಳನ್ನು ತಗೊಂಡ್ಬರ್ರಿ ಸರ್. ರೈತರಿಗೆ ಒಂದು ಯಾವ್ದಾದ್ರು ಒಂದು ತರಬೇತಿ ಕೊಡಿ. ಕೃಷಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ತಗೊಂಡ್ಬಂದು ಇವತ್ತು ಒಳ್ಳೊಳ್ಳೆ ಇವತ್ತು ಸರ್ ನೀವು ಇದನ್ನ ಹೇಳ್ತಾ ಇದ್ರಿ, ಆಯ್ತು ಪರಮಾಣುದ ಬಗ್ಗೆ ಹೇಳ್ತಾ ಇದ್ರಿ. ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕಬ್ಬು ಬೆಳೀತಾ ಇದ್ದಾರೆ ರೈತರು. ಇಲ್ಲಿಂದ ಹೊರ ಜಿಲ್ಲೆಗೆ ಕಾರ್ಖಾನೆಗಳಿಗೆ ಹೋಗ್ಬೇಕು. ಇವತ್ತು ಅಲ್ಲಿ FRP 3000 ಚಿಲ್ಲರೆ ರೇಟ್ ಇದೆ ಕಬ್ಬಿನ ದರ ಒಂದು ಟನ್ನಿಗೆ. ಇವತ್ತು ಇಲ್ಲಿ ನಮ್ಮ ರೈತರಿಗೆ ಏನಾಗಿದೆ, ಅದೇ ಕಾರ್ಖಾನೆಯವರು ಹೊರ ಜಿಲ್ಲೆಯವರು ಅಂತ ಹೇಳಿ ಬರೀ 2200 ಕೊಡ್ತಾ ಇದ್ರು ಒಂದು ಟನ್ನಿಗೆ. ಯಾಕೆ ಸರ್? ಇಲ್ಲಿ ಒಂದು ಮರಳಿಯಲ್ಲಿ ಇರ್ತಕ್ಕಂಥ ಹಳೆ ಶುಗರ್ ಒಂದು ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಅದನ್ನ ಪ್ರಾರಂಭ ಮಾಡ್ರಿ ಸರ್. ರೈತರಿಗೆ ಅನುಕೂಲ ಅಲ್ಲ ಸರ್ ಅದು. ಮತ್ತೆ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ಮಾಡಿ ಸರ್ ದಯವಿಟ್ಟು. ಇವತ್ತು ನೋಡಿ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಕೊಪ್ಪಳದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವತ್ತು ತಳಮಟ್ಟದ ಅಧಿಕಾರಿಗಳು ಯಾರಾದ್ರೂ ಇಲ್ಲ ಸರ್, ರೈತರಲ್ಲೆಲ್ಲ ಪ್ರಶ್ನೆ ಮಾಡ್ತಾರ, ರೈತರು ಅಲ್ಲಿ ಸಾಗುವಳಿ ಮಾಡ್ತಾ ಇದಾರ, ರೈತರಿಗೆ ಅನ್ಯಾಯ ಮಾಡ್ದಂಗ ಆಗುತ್ತಂತ ಹೇಳಿದ್ರೆ ಆ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ರೀತಿ ಗದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಅಂದ್ರೆ, ಇದು 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ, ಇಲ್ಲಿ ಮೊದಲು ಜಿಲ್ಲೆಯ ಹೆಸರು ಬರ್ತಾ ಇದೆ,
ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿರತಕ್ಕಂತ ಕಾರ್ಖಾನೆನ ಪ್ರಾರಂಭ ಮಾಡಿದ್ರೆ ಜಿಲ್ಲೆಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾರೆ. ಪಾಯಿಂಟ್ ಟು ಬಿ ನೋಟೆಡ್. ನಮ್ಮ ಕೊಪ್ಪಳ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯೋಕೆ ಒಂದು ಒಳ್ಳೆ ಸ್ಥಾನ ಅನ್ರಿ. ಅಣುಸ್ಥಾವರ ಇಲ್ಲಿ ಸ್ಥಾಪನೆ ಆದ್ರೆ ಕೊಪ್ಪಳ ಜಿಲ್ಲೆ ಎಲ್ಲಿ ಹೋಗುತ್ತೆ ಸರ್? ಯೋಚನೆ ಮಾಡಿ. ಅಣುಸ್ಥಾವರದಿಂದ ಇವತ್ತು ಜನರಿಗೆ ಆರೋಗ್ಯದ ಮೇಲೆ ಸಮಸ್ಯೆ ಬೀರಲ್ಲ ಅಂತ ಹೇಳಿ ಏನಾದ್ರು ಒಂದು ಇದನ್ನ ಕೊಡಕ್ ಆಗತ್ತಾ ಸರ್? ನಾನು ಒಂದ್ ಮಾತು ಹೇಳ ನಿಮ್ಗೆ, ನೀವು ಯೂಸ್ ಮಾಡ್ತಕ್ಕಂತ ಸ್ಮಾರ್ಟ್ ಫೋನ್ ಸರ್ ಎಷ್ಟು ಉಪಯೋಗ ಇದೆನೋ ಅದರ ಎರಡರಷ್ಟು ಅದರಿಂದ ಡೇಂಜರ್ ಇದೆ ದೇಹಕ್ಕೆ. ಯಾಕೆ ಯೂಸ್ ಮಾಡ್ತಾ ಇದ್ರೆ ಬಿಟ್ಬಿಡ್ರಿ ಸ್ಮಾರ್ಟ್ ಫೋನ್ ಯೂಸ್. ಸರ್ ಇದು ಫೋನ್ ಬರೀ ನೀವು ಫೋನ್ ಇಂದ ಹೇಳಿದ್ರಿ ಸರ್, ನಾವು ತಿನ್ನ ಆಹಾರದಲ್ಲಿ ಕೂಡ ಇವತ್ತು ವಿಷಯ ಇದೆ. ನೀವೇ ಹೇಳ್ತಾ ಇದ್ರಿ ಅನ್ನದ ವಿಷಯ ಇದೆ ಸರ್, ವಿಷಯ ಇದೆ. ಅದನ್ನ ಅಪೋಸ್ ಮಾಡ್ತಾ ಇದ್ದೀರಿ. ಒಂದ್ ನಿಮಿಷ ಸರ್, ಅದನ್ನ ಹೇಳ್ತೀನಿ ಸರ್, ಅದನ್ನ ಹೇಳ್ತೀನಿ. ಇವತ್ತು ಸಮಗ್ರ ಕೃಷಿ, ಸಾವಯವ ಕೃಷಿ ಉತ್ತೇಜನ ನೀಡ್ರಿ. ನಮ್ಗೆ ಇವತ್ತು ಬಿತ್ತಿಲ್ವಾ? ಎಷ್ಟೊಂದು ಕೃಷಿ ಇಲಾಖೆಯಲ್ಲಿ ಹೋಗಿ ಎಷ್ಟೊಂದು ಸೌಲಭ್ಯಗಳಿದೆ ಕೃಷಿ. ಎಲ್ಲಿ ಸರ್ ಯಾವ ಸೌಲಭ್ಯ ಇದೆ? ಕೃಷಿ ಇಲಾಖೆಯಲ್ಲಿ ಸೌಲಭ್ಯಗಳು ಯಾರಿಗೆ ಮುಟ್ಟಿದಾವೆ? ಯಾಕೆ ಇದು ಇವತ್ತು ಪರಿಹಾರ, ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತ ಜಿಲ್ಲಾ ಆಡಳಿತದಿಂದ ಸಿಕ್ಕಿಲ್ವಾ ಪರಿಹಾರ? ಎಲ್ಲಿ ಸರ್? ಪಾಳಂತ ಇದ್ದ ಭೂಮಿಗೆ ಪರಿಹಾರ ಹಾಕಿದ್ದಾರೆ. ನಿಜವಾಗ್ಲೂ ರೈತರು ಏನ್ ನಷ್ಟ ಹೊಂದಿರತಕ್ಕಂತ ರೈತರಿಗೆ ಇಲ್ಲಿವರೆಗೂ ಪರಿಹಾರ ಬಂದಿಲ್ಲ. ಬನ್ನಿ ತಹಶೀಲ್ದಾರ್ ಹೋಗೋಣ ನಾವು. ತಹಶೀಲ್ದಾರ್ ಇದು ಒಂದು ಕಚೇರಿಯಲ್ಲಿ ತೋರಿಸ್ತೀವಿ ಎಷ್ಟು ಜನ ರೈತರು ಇವತ್ತಿಗೂ ಬರ ಪರಿಹಾರಕ್ಕಾಗಿ ಬರ್ತಾ ಇದಾರೆ, ಬೆಳೆ ಪರಿಹಾರಕ್ಕಾಗಿ ಬರ್ತಾ ಇದಾರೆ ಕೇಳೋಣ. ಎಷ್ಟು ಜನ ರೈತರು ಹೋರಾಟ ಕುತ್ಕೊಂಡಿದ್ದಾರೆ ಸರ್ ನೀವು ಹೇಳೋ ಹಾಗೆ? ಸರ್ ಇವತ್ತು ನಾನು ಅದನ್ನೇ ಹೇಳ್ತೀನಿ ಸರ್, ನಾವು ಹುಡುಕ್ತಕ್ಕಂಥದ್ದು ಬೇಡ ಭೂಮಿ ಅವರೇ, ನೀವು ಯೋಚನೆ ಮಾಡಿ ಮಾತಾಡ್ತಾರೆ ಅನ್ನೋದಾದ್ರೆ ಆ ವಿಚಾರಕ್ಕೆ ಬರ್ತೀನಿ ಸರ್. ಯಾವ ರೈತರು ಇವತ್ತು ಹೊಲದಲ್ಲಿ ಉಳುಮೆ ಮಾಡೋದು ಬಿಟ್ಟು ಹೋರಾಟ ಕುತ್ಕೊಂಡಿದ್ದಾರೆ? ಎಲ್ಲರೂ ಅವ್ರವ್ರ ಹೊಲದಲ್ಲಿ ಕ್ಷೇಮವಾಗಿದ್ದಾರೆ, ಅವರಿಗೆ ಸರಿಯಾದ ಬೆಳೆ ಪರಿಹಾರ ಸಿಗ್ತಾ ಇದೆ, ಬರ ಪರಿಹಾರ ಸಿಗ್ತಾ ಇದೆ. ಈಗ ಅವರೆಲ್ಲ ನನ್ನ ಕುಟುಂಬದಲ್ಲಿ ನಾನು, ನಮ್ಮ ತಂದೆ, ನನ್ನ ಸಹೋದರ, ನನ್ನ ತಾಯಿ 4 ಜನ ಕೃಷಿ ಮಾಡ್ತೀವಿ. 4 ಜನನು ಬಂದು ನಾವು ಬೀದಿಗಿಳಿದು ಪರಿಹಾರ ಕೇಳಕ್ ಆಗಲ್ಲ. ನನ್ನ ಕುಟುಂಬದಿಂದ ಒಬ್ರು ಬರ್ತೀವಿ. ಆ ರೀತಿ ಸಾಕಷ್ಟು ಜನ ರೈತರು ಬಂದಿದ್ರು. ಅದಕ್ಕೆ ಉದಾಹರಣೆ ಕೊಡ್ತೀನಿ. ನಾವು ಇದೇ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನರು ನಮ್ಮ ಜೊತೆಗೆ ಬಂದು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮನವಿ ಸಲ್ಲಿಸಿದ್ದು ಕೂಡ ದಾಖಲಾತಿಗಳಿದೆ, ನಾವು ಕೊಡ್ತೀವಿ ಸರ್. ಅವರ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಿ ಸ್ಥಾಪನೆ ಆಗ್ಬೇಕು ಅಥವಾ ಆಗಬಾರ್ದ ಅನ್ನೋದನ್ನ ನೇರವಾಗಿ ಕೊಪ್ಪಳ ಜಿಲ್ಲೆಗೆ ಅದರ ಅವಶ್ಯಕತೆ ಇಲ್ಲ ಸರ್. ಅದರ ಅವಶ್ಯಕತೆ ಇಲ್ಲ ಸರ್. ಅವರು ಕೊಟ್ಟಿರ್ತಕ್ಕಂಥ 1200 ಎಕರೆ ಕೂಡ ಇವತ್ತು ಅರಣ್ಯ ಭೂಮಿ. ಆ ಅರಣ್ಯ ಭೂಮಿಯಲ್ಲಿ, ಆ 1200 ಎಕರೆ ಭೂಮಿಯಲ್ಲಿ ಇವತ್ತು ವನ್ಯ ಪ್ರಾಣಿಗಳು, ಕರಡಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಮಲ ಆಗಿರ್ಬೋದು, ತೋಳ, ನರಿ ಜೊತೆಗೆ ರಾಷ್ಟ್ರೀಯ ಪಕ್ಷಿ ನವಿಲಿನ ಸಂತತಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಸರ್. ಮತ್ತೆ ಇವಕ್ಕೆಲ್ಲ ತೊಂದರೆ ಆಗೋದು ತಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಜಿಲ್ಲಾಧಿಕಾರಿಗಳಿಗೆ? ಮತ್ತು ನಿಮಗಿದೆ ಅಲ್ವಾ, ಈಗ ನೀವು ರೈತಪರ ಹೋರಾಟಗಾರರು, ನಿಮಗೆ ಇದೆ ಅಂತಕ್ಕಂಥ ವಾದ ಇದೆ. ಜಿಲ್ಲಾಧಿಕಾರಿಗಳಾಗಿ ಬಂದವ್ರಿ ಅವರು, ಅವ್ರಿಗೆ ಗೊತ್ತಿರಲ್ವಾ ಇದೇನಾ ಇಲ್ಲ ಅಂತ? ಅವ್ರಿಗೆ ಗೊತ್ತಿದ್ರೆ ಸರ್, ಒಂದು ಉದಾಹರಣೆ ಕೊಡ್ತೇನೆ. ಚಿಕ್ಕಸುಳಿಕೇರಿ, ಅರಸನಕೇರಿ ಈ ಭಾಗದಲ್ಲೆಲ್ಲ ಕರಡಿಗಳ ಮನೆಗೆ ನುಗ್ಗಿ ದಾಳಿ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದ್ರು ಸರ್? ಇವತ್ತು ಗುಡ್ಡಗಳಲ್ಲಿ, ಅರಣ್ಯ ಭೂಮಿಗಳಲ್ಲಿ ಅಲ್ಲೆಲ್ಲ ಇವತ್ತು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಆ ಗಣಿಗಾರಿಕೆ ನಡೆಸುವ ಒಂದು ಕಾರ್ಖಾನೆಯ ಒಂದು ಮಷಿನರಿ ಸೌಂಡ್ಗಳಿಂದ, ಸಪ್ಪಳದಿಂದ, ಶಬ್ದಗಳಿಂದ ಇವತ್ತು ವನ್ಯಜೀವಿಗಳೆಲ್ಲ ಇವತ್ತು ಊರಿಗೆ ಬರ್ತಾ ಇದ್ದಾವೆ. ತಾವು ಕೂಡ ನ್ಯೂಸ್ ಮಾಡಿದಿರಿ, ತಮ್ಮ ಸಾಕಷ್ಟು ಮಾಧ್ಯಮಗಳಿಗೆ ತಾವು ಕೂಡ ನೋಡಿದಿರಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ, ಅಭಿವೃದ್ಧಿ ಆಗ್ಲೇಬೇಕು. ಅಭಿವೃದ್ಧಿ ಆಗ್ಲಿಕ್ಕೆ ಬೇರೆ ಬೇರೆ ರೀತಿಯ ಒಂದು ಯೋಜನೆಗಳಿದಾವೆ, ಅವ್ನು ಮಾಡಿ ಸರ್. ಇವತ್ತು ಸರ್ ನವಲಿ ಸಮಾನಾಂತರ ಜಲಾಶಯ ಅಂತ ಒಂದು ಯೋಜನೆ ಇದೆ. ಅದ್ರ ಬದಲು ಇಲ್ಲಿ ನಮ್ಮ ಸಿಂಕಲ್ಲೂರು ಏತ ನೀರಾವರಿ ಹೇಗೆ ಮಾಡಿದಾರಲ್ಲ, ಈ ನೀರಾವರಿ ಯೋಜನೆಗಳನ್ನ ಪ್ರಾರಂಭ ಮಾಡಿ ನೀರಾವರಿ ಯೋಜನೆಗಳನ್ನ ತಗೊಂಡ್ಬರ್ರಿ. ಯಾಕೆ ಸರ್ ನೀರಾವರಿ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಎಂದಾದ್ರು ಮಾತಾಡಿದಾರೆ? ಅವ್ರನ್ನ ಪ್ರಶ್ನೆ ಮಾಡಿದಾರೆ ಎಂದಾದ್ರು? ಕೊಪ್ಪಳಕ್ಕೆ ಎಂದಾದ್ರು? ಇಲ್ಲೇ ಪಕ್ಕದಲ್ಲಿ ತುಂಗಾಭದ್ರಾ ನದಿ ಇದ್ರೆ ಎಷ್ಟು ಹಳ್ಳಿಗಳಿಗೆ ಇವತ್ತು ನೀರಾವರಿ ಇದೆ ಸರ್ ಕೊಪ್ಪಳ ತಾಲೂಕಲ್ಲಿ? ಕೊಪ್ಪಳ ತಾಲೂಕಿಗೆ ಹೊಂದ್ಕೊಂಡಿರ್ತಕ್ಕಂಥ ತುಂಗಾಭದ್ರಾ ನದಿ ಎಷ್ಟು ಗ್ರಾಮಗಳಿಗೆ ನೀರಾವರಿ ಆಗಿದೆ? ಎಷ್ಟು ಗ್ರಾಮಗಳಿಗೆ ಇವತ್ತು ಸಂಪೂರ್ಣವಾಗಿ ನೀರಾವರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ರೈತರು? ಇದಾಗಿದೆಯಾ ಸರ್? ಇದ್ರ ಬಗ್ಗೆ ಹೆಚ್ಚಿನ ಉತ್ತೇಜನ ಕೊಡಿ ಸರ್. ಅಣುಸ್ಥಾವರದ ಬಗ್ಗೆ ಅದರ ಅವಶ್ಯಕತೆ ಇಲ್ಲ ಕೊಪ್ಪಳದಲ್ಲಿ. ಅದರದ್ದು ಯಾವುದೇ ರೀತಿಯ ₹1 ಪ್ರಯೋಜನ ಕೂಡ ಕೊಪ್ಪಳ ಜಿಲ್ಲೆಗಿಲ್ಲ ಸರ್. ತಾವ್ ಹೇಳಿದ್ರಿ ಸಾಕಷ್ಟು ಜನರಿಗೆ ಉದ್ಯೋಗ ಸಿಗುತ್ತಂತೆ. ಏನ್ ಸರ್, ನನ್ನ ಹೊಲದಲ್ಲಿ ನನಗೆ 10 ಎಕರೆ ಹೊಲ, 10 ಎಕರೆ ಬೇಡ ಸರ್, 2 ಎಕರೆ ಹೊಲ ಇದ್ರೆ ನಾನು ರಾಜನಂತೆ ಬದುಕ್ಬೋದು. 1 ವರ್ಷ ನಮಗೆ ಬರ ಬೀಳ್ಬೋದು, 2 ವರ್ಷ ಬರ ಬೀಳ್ಬೋದು, 3ನೇ ವರ್ಷ ಮಳೆರಾಯ ನಮ್ಗೆ ಕಣ್ ತೆಗ್ತಾನೆ. ಪ್ರಕೃತಿ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಸರ್. ಅದೇ ನಮ್ಮ ಭೂಮಿನ ಈ ರೀತಿ ಕಾರ್ಖಾನೆಗಳಿಗೆ ಮಾರ್ಕೊಂಡು ನಾವು ಅದೇ ಕಾರ್ಖಾನೆ ಮುಂದೆ, ಒಂದು ಗೇಟ್ ಮುಂದೆ ನಾವು ವಾಚ್ಮ್ಯಾನ್ ಆಗಿ ಬರ್ತೀನಿ. ನಿಮ್ಮ ವಿಚಾರಕ್ಕೆ ಬರ್ತೀನಿ, ನಾನು ನಿಮ್ಮ ವಿಚಾರಕ್ಕೆ ಬರ್ತೀನಿ. ಅಣುಸ್ಥಾವರ ಆದ್ರೆ ಎಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ವಿಚಾರಕ್ಕೆ ಸಿಡಿದು ಬಿಟ್ರಿ ನೀವು. ಆರೋಗ್ಯ ಮುಖ್ಯ, ನಮಗೆ ಅನ್ನ ಮುಖ್ಯ, ಹಂಗೆ ಅಂತ ಹೇಳಿದ್ರಿ. ಇಷ್ಟೊಂದು ಕಾರ್ಖಾನೆಗಳು ಹುಟ್ಟು ಹಾಕಿದ್ರಲ್ಲ ಇಷ್ಟು ವರ್ಷಗಳಿಂದ, ಅವಾಗ ಕೈಗಟ್ಕೊಂಡು ಕೂತ್ಕೊಂಡಿದ್ರಿ ನೀವು. ಯಾರು ಸರ್? ನೀವುಗಳು ಸರ್ ಹೋರಾಟ ಮಾಡ್ತಿದೀವಿ, ಹೋರಾಟಗಾರ ಮಾಡ್ತೀನಿ ಅಂತ ಸರ್. ಹೋರಾಟಗಾರರ ಮೇಲೆ ಅಲ್ಲೇ ಮಾಡಿಸಿದ್ರಲ್ಲ ಸರ್, ಹೋರಾಟಗಾರರ ಮೇಲೆ ಅಲ್ಲೇ ಮಾಡಿಸಿದ್ರಲ್ಲ, ನಾವು ನೋಡಿದಿರಿ ಮಾಧ್ಯಮದಲ್ಲಿ. ಇವತ್ತು ಸರ್ ಅಲ್ಲಂಪ್ರಭು ಬೆಡದೂರ್ ಸರ್ ಆಗಿರ್ಬೋದು, ಸಾಹಿತಿಗಳು, ನಮ್ಮ ಹನುಮಂತಪ್ಪಣ್ಣ ಒಳೆಯಾಚಿ ಅವರಾಗಿರ್ಬೋದು, DS ಪೂಜಾರ್ ಅವರಾಗಿರ್ಬೋದು, KV ಗೋನಾಳ್ ಅವರಾಗಿರ್ಬೋದು,
ಸಾಕಷ್ಟು ಜನ ಹಿರಿಯ ಹೋರಾಟಗಾರರು, ಇವತ್ತು ಪ್ರಗತಿಪರ ಹೋರಾಟಗಾರರು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇದೇ ಕಾರ್ಖಾನೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಸರ್. ನಮ್ಮ ಕೊಪ್ಪಳ ಕೂಗಳತೆ ದೂರದಲ್ಲಿ ಇರತಕ್ಕಂಥ MSPL ಇಂಡಸ್ಟ್ರಿ ಏನಿದೆ, ಇವತ್ತು ಸಾವಿರಾರು ಎಕರೆ ಭೂಮಿಯನ್ನ ಲ್ಯಾಂಡ್ ಬ್ಯಾಂಕ್ ಮಾಡ್ಕೊಂಡಿದೆ. ಆ ಭೂಮಿ ಮಧ್ಯೆ ಒಂದು ಕೆರೆ ಇದೆ, ಅದನ್ನ ಬಿಡಿಸ್ಕೊಡಿ ನೋಡೋಣ ಜಿಲ್ಲಾಧಿಕಾರಿಗಳೇ. ತಮ್ಗೆ ಕಾಣ್ತಾ ಇಲ್ವಾ ಕೆರೆ? ಕಾರ್ಖಾನೆ ಇವತ್ತು ಸಾಕಷ್ಟು ಅಲ್ಲೆಲ್ಲ ರೈತರು ಭೂಮಿ ಕಸ್ಕೊಂಡ್ರಿ ಸರ್. ಭೂ ಸ್ವಾಧೀನ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆಗಳ ಆಕ್ಟ್ ಪ್ರಕಾರ ಏನಿದೆ, 5 ವರ್ಷದೊಳಗೆ ಉದ್ದಿಮೆ ಪ್ರಾರಂಭ ಮಾಡ್ಬೇಕು. ಉದ್ದಿಮೆ ಪ್ರಾರಂಭ ಮಾಡದೆ ಹೋದ್ರೆ ಆ ಭೂಮಿಯನ್ನ ರೈತರಿಗೆ ಹಿಂತಿರುಗಿಸ್ಬೇಕಂತ ಹೇಳಿದೆ. ಅದನ್ನ ಏನ್ ಮಾಡಿದ್ರು, ಯಾರೋ ಬ್ರೋಕರ್ ಮುಖಾಂತರ ಭೂಮಿ ಖರೀದಿ ಮಾಡಿ ಇವತ್ತು ರೈತರಿಗೂ ಮೋಸ ಮಾಡಿದ್ರೆ ಸರ್. ಕುಣಿಕೇರಿ ಭಾಗದಲ್ಲಿ ರೈತರಿಗೆ ನಾವು ನೌಕರಿ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಭೂಮಿ ಖರೀದಿ ಮಾಡಿ ಯಾವುದೋ ಒಂದು ಬಾಂಡ್ ಅಗ್ರಿಮೆಂಟ್ ಮಾಡ್ಕೊಂಡು ಇವತ್ತಿಗೆ ನೌಕರಿ ಇಲ್ಲ. ಸೊ ಒಟ್ಟಾರೆ ಇದಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಉತ್ತರ ಕೊಡ್ಬೇಕು. ಹೌದೌದು ಸರ್, ಜಿಲ್ಲಾಧಿಕಾರಿಗಳು ಉತ್ತರ ಕೊಡೋದ್ರಲ್ಲಿ ಇದ್ರಲ್ಲಿ ವಿಫಲ ಇದ್ದಾರೆ ಸರ್. ಅವರು ವಿಫಲ ಇದ್ದಾರೆ ಸರ್? ನಿಮ್ಮ ರೈತ ಪರ ಹೋರಾಟ ಸಂಘಟನೆ ಏನಿದೆ, ಇದರಿಂದ ಏನೇನ್ ರೂಪುರೇಷೆಗಳನ್ನ ಹಮ್ಮಿಕೊಂಡಿದ್ದೀರಿ ಸರ್? ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಈಗ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದೀವಿ. 2ನೇ ತಾರೀಕು ಸರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು ಹನುಮಂತ ಕೋಳಿಯಾಚಿ ಅವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಗೆ ಅಣುಸ್ಥಾವರದ ಅವಶ್ಯಕತೆ ಇಲ್ಲ. 2ನೇ ಪ್ರಶ್ನೆ, ಕೊಪ್ಪಳ ಜಿಲ್ಲೆಯಲ್ಲಿ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಅತಿ ಶೀಘ್ರದಲ್ಲಿ ಅದು ಅರಣ್ಯ ಭೂಮಿ ಇದ್ರೂ ಕೂಡ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರನೇ ಆದೇಶ ಮಾಡಿದೆ ಸರ್ 2018ರಲ್ಲಿ. ಏನಂತ ಆದೇಶ ಮಾಡಿದೆ ಅಂದ್ರೆ, ಇವತ್ತು 3 ಎಕರೆ ಯಾರು ಸಾಗುವಳಿ ಇದ್ದಾರೆ ಅದು ಅರಣ್ಯ ಭೂಮಿ ಇದ್ರೂ ಕೂಡ ಅವರಿಗೆ ವಿಶೇಷವಾಗಿ ನೀರಾವರಿದ ಒಂದು ಸವಲತ್ತನ್ನ ಒದಗಿಸಿಕೊಡ್ರಿ. ಜೊತೆಗೆ ಇವತ್ತು ನೋಡಿ ಸರ್, ತೊಗರಿ 11,000 ರೂಪಾಯಿಗೆ ಮಾರಿದ್ದಾರೆ ರೈತರಿಗೆ. ಈಗ ಏಕಾಏಕಿ ಬೆಲೆ ಕುಸಿತವಾಗಿದೆ, 6,000 ರೂಪಾಯಿಗೆ ಬಂದಿದೆ. ಖರೀದಿ ಮಾನ್ಯ ಜಿಲ್ಲಾಧಿಕಾರಿಗಳು ಖರೀದಿ ಕೇಂದ್ರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರದ ಆದೇಶ ಇದೆ, ರಾಜ್ಯ ಸರ್ಕಾರದ ಆದೇಶ ಇದೆ. MSP ಇದ್ರೊಳಗೆ ಇಲ್ಲಿವರೆಗಾದ್ರೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಸರ್. ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು ಸರ್. ಹಾಗೂ ಇನ್ನೂ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಅದೇ ಬಗಾಳ್ ಭಾಗದಲ್ಲಿರ್ತಕ್ಕಂಥ ಕಾರ್ಖಾನೆಗಳ ವಿರುದ್ಧವಾಗಿ ಇನ್ನೂ ಹಲವಾರು ವಿಚಾರಗಳು ಏನು ಇವತ್ತು ರೈತರಿಗೆ ಆಗ್ತಕ್ಕಂಥ ಸಂಘರ್ಷಗಳ ಬಗ್ಗೆ ನಾವು 2ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು ಹನುಮಂತ ಕೋಳಿಯಾಚಿ ಅವರ ನೇತೃತ್ವದಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಮತ್ತು ರೈತ ಪರ ಹೋರಾಟಗಾರರಾಗಿರ್ತಕ್ಕಂಥ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಬೋವಿ ಅವರ ಜೊತೆಗಿನ ಚರ್ಚೆ ನೋಡಿದ್ರಿ. ಒಂದು ಕಳಕಳಿಯ ನಿಮ್ಮಲ್ಲಿ ಮನವಿ ಏನಂತಂದ್ರೆ, ಭಾರತ್ ಒನ್ ಕೊಪ್ಪಳ ನ್ಯೂಸ್ ಇಂದ ಈ ಚರ್ಚೆಯಿಂದ ಇನ್ಯಾರಿಗೋ ತಿವಿಬೇಕು, ಇನ್ಯಾರಿಗೋ ಮನಸ್ಸು ನೋಯಿಸ್ಬೇಕು ಅನ್ನೋ ಉದ್ದೇಶ ಅನ್ನೋದು ಅಸಲು ಇಲ್ವೇ ಇಲ್ಲ. ನಾವು ಬದುಕಿರೋವರೆಗೂ ನಾವು ನಮ್ಮ ಆಯಸ್ ಕಳಿಯೋದ್ರೊಳಗೆ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ನಮ್ಮ ಮುಂದೆ ಆಡ್ತಕ್ಕಂಥದ್ದನ್ನ ನಾವು ನೋಡ್ಕೋಬೇಕು. ನಮ್ಮ ಕಣ್ಣು ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಪರಿಸರ ಚೆನ್ನಾಗಿ ಇಟ್ಕೊಳ್ಳೇಬೇಕು. ನಾವು ಆರೋಗ್ಯದ ದೃಷ್ಟಿಯಿಂದ, ಜನರ ಜೀವನದ ಸರಿಯಾದ ಕ್ರಮಗಳ ದೃಷ್ಟಿಯಿಂದ ನಾವು ಇವತ್ತು ಚರ್ಚೆ ಮಾಡಿದ್ವಿ ವಿನಃ ಯಾವುದನ್ನೇ ಯಾವೊಬ್ಬ ಅಧಿಕಾರಿಗಳನ್ನೇ ಅಥವಾ ಯಾವುದೋ ಒಂದು ವ್ಯವಸ್ಥೆಯನ್ನ ಅಣುಕಿಸಬೇಕು, ಅವಮಾನಿಸಬೇಕು ಎನ್ನುವುದು ನಮ್ಮ ಮುಖ್ಯ ಉದ್ದೇಶವಲ್ಲ. ಈ ಕನ್ನಡಿಯನ್ನು ಯಾಕೆ ನಿಮ್ಮ ಮುಂದೆ ಹಿಡಿತಾ ಇದ್ದೀವಿ ಅಂತಂದ್ರೆ, ಇನ್ನಾದರೂ ದಯವಿಟ್ಟು ರೈತ ಪರವಾಗಿ ಯೋಚಿಸಿ, ಜನಸಾಮಾನ್ಯರ ಪರವಾಗಿ ಯೋಚಿಸಿ. ಜನರಿಗೆ ಏನ್ ಬೇಕು, ಮೂಲಭೂತ ಸೌಲಭ್ಯಗಳು, ಬೆಳೆ ಪರಿಹಾರ, ಬರ ಪರಿಹಾರ, ಬೆಳೆ ಆಗ್ತಾ ಇದೆ ಎಷ್ಟೊಂದು ಸರಿ, ನಾಶ ಆಗದಂತೆ ಕೆಲವೊಂದು ಯೋಜನೆಗಳು, ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಸಂಬಂಧಪಟ್ಟಂತ ಯೋಜನೆಗಳನ್ನು ಕೊಡಿ. ತುಂಗಭದ್ರಾ ನದಿಯ ಜಲಾಶಯ ಕಲುಷಿತಗೊಳ್ತಾ ಇದೆ. ಆ ಗರ್ಭದಲ್ಲಿ ಕಲುಷಿತ ಸೇರ್ಪಡೆಗೊಂಡಂತೆ ಜನರು ಏನ್ ನೀರು ಕುಡಿತಾ ಇದ್ದಾರೆ, ಅವರ ಆರೋಗ್ಯ ಹದಗೆಡ್ತಾ ಇದೆ, ಹಾಳಾಗ್ತಾ ಇದೆ. ಒಟ್ಟಾರೆ ಭೂಮಿ ಮತ್ತು ಮಣ್ಣು ಕೆಡದಂತೆ ನೋಡ್ಕೊಳ್ಳಿ ಅಂತ ನಮ್ಮ ಕಳಕಳಿಯ ಮನವಿ ಇರುವ ಪ್ರಯುಕ್ತ ಇವತ್ತು ಅಣುಸ್ಥಾವರ ಏನು ಸ್ಥಾಪನೆ ಆಗ್ತಾ ಇದೆ ಕೊಪ್ಪಳ ಜಿಲ್ಲೆಯ ಚಿಕ್ಕಬೆಣಕಲ್ ಗ್ರಾಮದ ಹತ್ತಿರ ಇರತಕ್ಕಂತ ಆ ಸ್ಥಳ ಏನಿದೆ. ಸೊ ಇವತ್ತು ಗಂಗಾವತಿ ತಹಶೀಲ್ದಾರ್ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದನ್ನ ನಮ್ಮ ಗಮನಕ್ಕೆ ಬಂದಿರುವ ಪ್ರಯುಕ್ತ ರೈತ ಪರ ಹೋರಾಟಗಾರರ ಜೊತೆ ಚರ್ಚೆ ಮಾಡಿದ್ದೀವಿ. ಧನ್ಯವಾದಗಳು ಶ್ರೀನಿವಾಸ್ ಅವರು.